ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ತಿನ್ನಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಚಪಾತಿ ತಿನ್ನತ್ತೀರಿ ಅಂತ ಅಂದ್ಕೊಳ್ಳೋಣ. ಒಂದು ಪ್ಲೇಟ್ ನೀವು ಹೋಗ್ರಿ ಹಾ ರೀ. ಕಿಚನ್‌ಗೆ ಹೋಗ್ರಿ. ಅರಿವಿನಿಂದ ಹೋಗ್ರಿ. ನೀವು ಹೋದ್ರಿ, ಕಿಚನ್ ಹತ್ರ ಹೋದ್ರಿ. ಅಲ್ಲಿರುವಂಥ ಐಟಮ್ಸ್ ಎಲ್ಲ ಹಾಕ್ಕೊಂಡ್ರಿ. ಸೈಡಿಗೆ ಬಂದು ಕೂತ್ಕೋರಿ. ಅದನ್ನ ನೀಟಾಗಿ ಮುರಿದಿಟ್ಕೋರಿ. ಒಂದು ತುತ್ತು ನೀವು ಚಪಾತಿ ಮುರಿದು ಬಾಯಾಗ ಹಾಕೊಂಡ್ರಿಪ್ಪ ಅಂತಂದ್ರ ಅದು ಪೂರ್ತಿ ಪೇಸ್ಟ್ ಆಗಿ ಹೊಟ್ಟಿ ಒಳಗೆ ಹೋಗ್ಬೇಕು. ಪೇಸ್ಟ್ ಆಗಿ ಹೋಗ್ಬೇಕು ಅದು ಹೊಟ್ಟಿ ಒಳಗ. ಯಾಕಂದ್ರೆ ನಮ್ಮ ಹೊಟ್ಟಿ ಒಳಗೆ ಹಲ್ಲಿಲ್ಲ. ನೀವು ಹಂಗ ಡೈರೆಕ್ಟ್ ಆಗಿ ಚಪಾತಿ ಕಳಿಸ್ತೀರಿ. ಹಂಗಲ್ಲ ಅದು. ಒಂದ್ ಚಪಾತಿ ತುನಕ್ ನೀವು ಮುರಿದು ಹಾಕಿರ 3 ಸಾರಿನೋ 4 ಸಾರಿನೋ ಕಡ್ದು ಕಳಿಸ್ತೀರಿ ನೀವು. ಒಳಗ್ ಗ್ರೈಂಡರ್ ಇಲ್ಲ. ಹಾ ರೀ. ಅರ್ಥ ಆತಲ್ಲ? ಸೊ ಅದನ್ನ ಪೂರ್ತಿ ಹಾ ಪೇಸ್ಟ್ ರೀ. ಆಗ್ಬೇಕದ. ಅದು ಪೂರ್ತಿ ಪೇಸ್ಟ್ ಆಗ್ಬೇಕಪ್ಪ ಅಂತಂದ್ರ ಒಂದು ತುತ್ತು ಚಪಾತಿ ನೀವು ಮಿನಿಮಮ್ ಅಂದ್ರೂ ಕೂಡ 20 ರಿಂದ 25 ಬಾರಿ ನೀವು ಅಗದಾಗ ಅದು ಪೂರ್ತಿ ಪೇಸ್ಟ್ ಆಕೈತಿ. ಓಕೆನಾ? ಹಾ ನೀವು ರೀ. ತಿನ್ನುವಂತಹ ಆ ಒಂದು ಚಪಾತಿಯನ್ನ ಸಂಪೂರ್ಣವಾಗಿ ಅದರ ಮೇಲೇನೆ ಗಮನ ಇಟ್ಟು ನಿಧಾನವಾಗಿ ಅದನ್ನ ಅಗೀತಾ 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 ಎಂಜಾಯ್ ಮಾಡ್ಕೊಂತ ತಿನ್ಬೇಕು ನೀವು ಅದನ್ನ. ಉಪ್ಪು, ಹುಳಿ, ಖಾರ, ಮಸಾಲೆ, ಟೇಸ್ಟ್ ಯಾವ ರೀತಿ ಇದೆ ಕಂಪ್ಲೀಟ್ ಅದ್ರ ಮ್ಯಾಲೆ ನಿಮ್ದು ಫೋಕಸ್ ಇರ್ಬೇಕು. ನಮ್ಮ ಕರ್ಮಕ್ಕೆ ನಾವು ತಿನ್ನೋ ಅಡಿಗೆ ಹೆಂಗೈತೆ ಅನ್ನೋದು ಸದ್ಯ ನಮಗೆ ಗೊತ್ತಿಲ್ಲ. ಆ ಲೆವೆಲಿಗೆ ಮನಸ್ಸಿಗೆ ಮಾರು ಹೋಗ್ಬಿಟ್ಟಿವಿ. ಅದಾಗಬಾರ್ದು. ಒಂದು ತುತ್ತು 2 ತುತ್ತು ತಡಿ ಗೋವಿಂದ್ ಸರ್ ಹೇಳ್ಯಾರ ಅಂತೇಳಿ ನೀವೇನ್ ಮಾಡಿರ್ತೀರಿ, ಒಂದು ತುತ್ತು 2 ತುತ್ತು ಕರೆಕ್ಟ್ ಆಗಿ ತಿಂದಿರ್ತೀರಿ. ಅವಾಗ ಏನೋ ವಿಚಾರಗಳು ಬರ್ತಾವ. ಅವಾಗ ಮತ್ತೆ ನೆನಪಿಸ್ಕೋಬೇಕು. ಇಲ್ಲ ಇಲ್ಲ, ನನ್ನ ದೇಹ ಊಟ ಮಾಡ್ತಾ ಇದೆ. ನಾನು ಈ ಊಟವನ್ನ ಚೈತನ್ಯ ಪೂರ್ವಕವಾಗಿ ತಿನ್ನಬೇಕು. ತಗೊಂಡ್ ಬರ್ರಿ ನಿಮ್ಮ ಮನಸ್ಸಿನಲ್ಲಿ. ಸರಿಯಾಗಿ ತಿನ್ರಿ ಅದನ್ನ. ನೋಡ್ರಿ, ಆವಾಗ ನಿಮ್ಮ ಮನಸ್ಸು ಓಡುದಿಲ್ಲ. ಮನಸ್ಸು ನಿಂತು ಹೋಗ್ತೈತಿ. ಮನಸ್ಸು ಶಾಂತ ಆಕೈತಿ. ಇದಾಗತ್ತ. ಹಾ ರೀ. ಇದಾದ್ಮೇಲೆ ನೀವು ಸ್ಕೂಲಿಗೆ ಹೋಗ್ತೀರಿ. ಪ್ರೇಯರ್ ಆಗತ್ತ. ಫಸ್ಟ್ ಪೀರಿಯಡ್ ಶುರು ಆಕೈತಿ. ಸರಿಯಾಗಿ ಕೇಳಿಸ್ಕೊಡ್ರಿ. ಇಲ್ಲಿಂದ ಇಂಪಾರ್ಟೆಂಟ್. ಫಸ್ಟ್ ಪೀರಿಯಡ್ ಶುರು ಆಕೈತಿ. ಒಂದ್ 5 ನಿಮಿಷನೋ 10 ನಿಮಿಷನೋ ಕರೆಕ್ಟ್ ಆಗಿ ಟೀಚರ್ಸ್ಗಳು ಪಾಠ ಮಾಡೋ ಕಡೆ ಗಮನ ಇಟ್ಕೊಂಡು ಕುಂದಿರ್ತೀರಿ. ಅವಾಗ ಮತ್ತೆ ಏನಾರ ಭೂತ ಭವಿಷ್ಯದ ವಿಚಾರಗಳು ಬರ್ತಿರ್ತಾವ. ಆ ಕಡೆ ಈ ಕಡೆ ಯಾರೋ ಚೀರಾಡ್ರಪ್ಪ ಕಿಟಕಿಯಾಗ ನೋಡ್ತಿರ್ತೀರಿ, ಹೊರಗಡೆ ನೋಡ್ತಿರ್ತೀರಿ, ಹಿಂಗೆಲ್ಲ ಮಾಡ್ತಿರ್ತೀರಿ. ನೋ, ದಟ್ ಈಸ್ ಅದು ರಾಂಗ್ ಅದು. ಇವತ್ತು ಹಂಗ್ ಮಾಡ್ಬೇಡ್ರಿ. ಇವತ್ತು ಕಂಪ್ಲೀಟ್ ಆಗಿ ನಿಮ್ಮ ದೇಹ ಮನಸ್ಸು ಎರಡು ಒಂದಾಗಿರ್ಬೇಕು. ದೇಹ ಮನಸ್ಸು ಎರಡು ಒಂದಾಗಿರ್ಬೇಕಪ್ಪ ಅಂತಂದ್ರ ಮೈಂಡ್ಫುಲ್ ಲಿಸನಿಂಗ್, ಮೈಂಡ್ಫುಲ್ ಆಗಿ ನೀವು ಕೇಳಿಸ್ಕೋಬೇಕು. ಫಸ್ಟ್ ಪೀರಿಯಡ್ ಶುರು ಆಕೈತಿ. ಒಂದು 5 ನಿಮಿಷ 10 ನಿಮಿಷ ಕರೆಕ್ಟ್ ಆಗಿ ಕುಂತ್ ಕೇಳಿಸ್ಕೊಂಡಿರ್ತೀರಿ. ಇಂಟ್ರೆಸ್ಟ್ ಬರ್ತಿರ್ತೈತಿ. ಅವಾಗ ಮತ್ತೆ ತಲೆಗೆ ಏನಾದ್ರು ವಿಚಾರಗಳು ಬರಾಕ್ ಶುರು ಅವಾಗ ನೆನಪಿಸ್ಕೋಬೇಕು. ಇಲ್ಲ ಇಲ್ಲ, ನಾನು ಪಾಠ ಕೇಳ್ತಾ ಇದ್ದೀನಿ. ನಾನು ಇದನ್ನ ಚೈತನ್ಯ ಪೂರ್ವಕವಾಗಿ ಕೇಳಬೇಕು. ಎದಕ್ ಬಂದಿರಿ ನೀವು ಸಾಲಿಗೆ? ಪಾಠ ಕೇಳಕ್ ಬಂದಿರಿ. ಹೊರಗಡೆ ನೋಡಾಕ್ ಬಂದಿಲ್ಲ. ಯಾರು ಚೀರಾಕತ್ತಾರ ಆ ಕಡೆ ಗಮನ ಕೊಡಾಕ್ ಬಂದಿಲ್ಲ. ನೀವು ಬಂದಿರೋದು ಅದಕ್ಕ ಪಾಠ ಕೇಳಕ್ ಬಂದಿರಿ. ಅದನ್ನ ಮಾಡ್ರಿ. ಓಕೆನಾ? ಒಂದ್ ಪೀರಿಯಡ್ ಹಾ ಮುಗಿತೈತಿ. ರೀ. ಮತ್ತೆ ನೆಕ್ಸ್ಟ್ ಯಾರೋ ಮತ್ತೊಬ್ಬ ಪೀರಿಯಡ್ ಶುರು ಆಗತ್ತೆ. ಮತ್ತೆ ಯಾರೋ ಟೀಚರ್ ಬರ್ತಾರ. ಅವಾಗ ಮತ್ತೊಂದ್ 5-6 ನಿಮಿಷ ಕುಂತ್ ಕೇಳಿಸ್ಕೊಂಡಿರ್ತೀರ. ಅವಾಗ ಮತ್ತೆ ತಲ್ಯಾಗ ಏನೋ ಒಂದು ವಿಚಾರ ಬರ್ತೈತಿ. ಆ ವಿಚಾರದಿಂದ ಹೊಕ್ಕಿರ್ತೀವಿ ನಾವು. ನೋಡ್ರಿ, ನಮ್ ಕ್ಲಾಸ್ ರೂಮ್ನಾಗ ಕುಂತಿರ್ತೀವಿ. ಅಂತ ಕೇಳಿಸ್ಕೊಂತಿರ್ತೀವಿ. ಬಟ್ ಮನಸ್ಸು ಓಡ್ತಿರ್ತತಿ. ನೋ, ಇವತ್ತು ಹಂಗಾಗ್ಬಾರ್ದು. ನೀವು ಕೇಳುವ ಆ 8 ಅವಧಿಗಳನ್ನ ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿ ಇಟ್ಕೊಂಡು ಅದನ್ನ ಕೇಳಬೇಕು. ಎದಕ್ ಹೊಂಟ್ರಿ ನೀವು ಸ್ಕೂಲಿಗೆ? ಪಾಠ ಕೇಳಕ್ ಹೊಂಟಿರಲ್ಲ, ಹಾ ರೀ. ಅದನ್ನ ಮಾಡ್ರಿ. ಅದನ್ನ ಬಿಟ್ಟು ಬೇರೆ ನೀವು ವಿಚಾರ ಮಾಡಕ್ ಹೊಂಟಿಲ್ಲ. ಬರೀ ದಿನ ಅಲ್ಲಿ ಆಟ ಆಡಕ್ ಹೊಂಟಿಲ್ಲ. ಯಾರು ಚೀರಾಡತಾರ ಅಲ್ಲಿ ನೋಡಕ್ ಹೊಂಟಿಲ್ಲ. ಯಾರೋ ಬಾಯ್ ಮಾಡತಾರ ಅವ್ರ ಮೇಲೆ ಗಮನ ಕೊಡಕ್ ಹೊಂಟಿಲ್ಲ. ಏನೋ ಒಂದ್ ಊರಂತಕ್ ನಾಯಿ ಹಾದು ಹೋಗತ್ತ. ನಾಯಿ ನೋಡಾಕ್ ನಾವು ಹೋಗಿಲ್ಲ. ನಾ ಹೋಗಿದ್ದದಕ್ಕ ಪಾಠ ಕೇಳಕ್ ಹೋಗೀವಿ. ಅದನ್ನ ಮಾಡು. 100% ಅದನ್ನ ಮಾಡ್ಕೊಂಡ್ ಬರ್ಬೇಕು ನಾವು. ಇವತ್ತು 8 ಪೀರಿಯಡ್ಗಳನ್ನ ಮೈಂಡ್ಫುಲ್ ಆಗಿ ಕೇಳಿಸ್ಕೊಂಡ್ ಬರ್ರಿ. ಹಾ ರೀ. ಕುತ್ಕೊಡ್ರಿ. ಏನೋ ತಲ್ಯಾಗ ವಿಚಾರ ಬರ್ತೈತಿ. ಅವತ್ತು ಆ ವಿಚಾರದಿಂದ ಹೋಗ್ಬೇಡ್ರಿ. ಇಲ್ಲ ಇಲ್ಲ, ನಾನು ಪಾಠ ಕೇಳತ್ತೇನೆ. ನಾ ಇದನ್ನ ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಕೇಳಬೇಕು. ಕೇಳ್ರಿ ಅದನ್ನ. ಹಾ ರೀ. 8 ಪೀರಿಯಡ್ ಹಿಂಗ ಮಾಡ್ರಿ. ಇದಾದ್ಮೇಲೆ ನೀವು ನೆಕ್ಸ್ಟ್ ಮನೆಗ್ ಬರ್ತೀರಿ. ಮನೆಗ್ ಬಂದ್ಮೇಲೆ ಮತ್ತೆ ನೀವು ಕಸ ಹೊಡೆದು ಬಾಂಡೆ ತೆಗ್ತೀರಿ. ಈ ಎರಡೂ ಕೆಲಸಗಳನ್ನ ಮೈಂಡ್ಫುಲ್ ಆಗಿನ ಮಾಡ್ಬೇಕು ನೀವು. ಹಾ ರೀ. ಇವೆರಡು ಕೆಲಸ ಆದ್ಮೇಲೆ ನೀವು ಓದಾಕ ಅಥವಾ ಬರ್ಯಾಕಂತ ಕುಂತಿರ್ತೀರಿ. ಓದಾಕತ್ತೀರಂತ ಹಾ ರೀ. ಅಂದ್ಕೋನು. ಓದಾಕ್ ಕುಂತೀರಂತ ಅಂದ್ಕೋನು. ಒಂದ್ ಅರ್ಧ ಪೇಜು 1 ಪೇಜು ಸರಿಯಾಗಿ ಕುಂತ್ಕೊಂಡ್ ಓದಾಕತ್ತಿರ್ತೀರಿ. ಅವಾಗ ನಿಮಗೇನೋ ತಲ್ಯಾಗ ವಿಚಾರಗಳು ಬರ್ತಾವ. ಅವಾಗ ನೆನಪಿಸ್ಕೋಬೇಕು. ಇಲ್ಲ ಇಲ್ಲ, ನಾನು ಓದ್ತಾ ಇದ್ದೀನಿ. ನಾನು ಓದುವ ಈ ಕೆಲಸವನ್ನ ಚೈತನ್ಯ ಪೂರ್ವಕವಾಗಿ ಓದ್ಬೇಕು. ತಗೊಂಡ್ ಬರ್ರಿ ನಿಮ್ಮ ಮನಸ್ಸಿನಲ್ಲಿ. ಅದನ್ನ ಸರಿಯಾಗಿ ಅದರ ಮೇಲೇನೇ ಗಮನ ಇಟ್ಟು ಓದ್ರಿ. ಆವಾಗ ನೋಡ್ರಿ, ನಿಮ್ಮ ಮನಸ್ಸು ಓಡುದಿಲ್ಲ. ಮನಸ್ಸು ನಿಂತು ಹೋಗ್ತೈತಿ. ಮನಸ್ಸು ಶಾಂತ ಆಕೈತಿ.
ಎಂಟು ಪ್ರೀಡ್ ಇವತ್ತು ಹಿಂಗ ಹ್ಮ್. ಕೇಳಿಸ್ಕೊಡ್ರಿ. ಮನಸ್ಸು ಹೋಗ್ತಿರ್ತೈತಿ ಹೋಗ್ಬ್ಯಾಡ್ರಿ. ಮನಸ್ಸನ್ನ ತಗೊಂಬರ್ರಿ ಇಲ್ಲಿ. ಅದನ್ನ ಸರಿಯಾಗಿ ಕೇಳಿಸ್ಕೊಡ್ರಿ. ನೀವ್ ಇಷ್ಟ ದಿನ ಹಾ ರೀ. ಕೇಳಿಸ್ಕೊಳ್ಳೋದಕ್ಕೂ ಈಗ ನಾ ಹೇಳೇನಲ್ಲ ಇದನ್ನ ಮಾಡಿ ಕೇಳಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಐತಿ. ನಿಮಗೆ ಹೆಚ್ಚಿನ ಮಟ್ಟಕ್ಕೆ ವಿದ್ಯೆ ಶೇಖರಣೆ ಮಾಡ್ಕೊಂಡ್ ಬರ್ತೀರಿ ನೀವ್ ಇವತ್ತು. ಹಾ ರೀ. ಓದಾಕಂತ ಕುಂದಿರ್ತೀರಿ. ಮತ್ತ್ ಒಂದ್ ಪೇಜ್ ತನಕ ಓದಿರ್ತೀರಿ. ಇಂಟೆಸ್ಟ್ ಬರ್ತಿರ್ತೀವಿ. ಒಂದ್ ಪೇಜ್ ಆದ್ಮೇಲೆ ಮತ್ತೆ ನಿಮಗೆ ಏನಾರ ವಿಚಾರಗಳು ಬರಕ್ ಶುರು ಆಕಾವ್. ನೆನಪಿಸ್ಕೊರಿ ಇಲ್ಲ ನಾನು ಓದ್ತಾ ಇದ್ದೀನಿ. ನಾನು ಓದುವ ಈ ಒಂದು ಪ್ರಕ್ರಿಯೆಯನ್ನ ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ಓದ್ಬೇಕು. ತಗೊಂಡ್ ಬರ್ರಿ ನಿಮ್ ಮನಸ್ಸನ್ನ ಅಲ್ಲೇ. ಅದನ್ನ ನೀಟಾಗಿ ಓದ್ರಿ. ಹಾ ರೀ. ಇದಾದ್ಮೇಲೆ ನೀವು ಬರ್ಯಾಕಂತ ಕುಂದಿರ್ತೀರಿ. ಒಂದ್ ಅರ್ಧ ಪೇಜೋ, 1 ಪೇಜೋ, 1.5 ಪೇಜೋ ಸರಿಯಾಗಿ ಕರೆಕ್ಟ್ ಆಗಿ ಬರ್ಕೊಂಡಿರ್ತೀರಿ. ಅವಾಗ ಮತ್ತೆ ತಲೆಯಾಗ ಏನಾರ ವಿಚಾರಗಳು ಬರ್ತೈತಿ ಅವಾಗ ನೆನಪಿಸ್ಕೋರಿ ಮತ್ತ. ಇಲ್ಲ ನಾನು ಬರಿತಾ ಇದ್ದೀನಿ. ನಾನು ಬರೆಯುವ ಈ ಬರವಣಿಗೆಯನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಬರಿಬೇಕು. ತಗೊಂಡ್ ಬರ್ರಿ ನಿಮ್ ಮನಸ್ಸನ್ನ ಅಲ್ಲೇ. ಅದನ್ನ ಸರಿಯಾಗಿ ಅದ್ರ ಮೇಲೇನೆ ಗಮನ ಇಟ್ಟು ಬರೀರಿ. ಮೈಂಡ್‌ಫುಲ್ ರೈಟಿಂಗ್ ಮಾಡ್ರಿ. ಹಾ ರೀ. ಮೈಂಡ್‌ಫುಲ್ ಆಗಿ ಬರೀರಿ. ಮೈಂಡ್‌ಫುಲ್ ಆಗಿ ಬರೀರಿ. ಹಾ ರೀ. ಅವಾಗ ನೋಡ್ರಿ ನಿಮ್ಮ ಮನಸ್ಸು ಓಡುದಿಲ್ಲ. ಮನಸ್ಸು ನಿಂತು ಹೋಕೈತಿ. ಮನಸ್ಸು ಶಾಂತ ಆಕೈತಿ. ಈ ಎಲ್ಲಾ ಕೆಲಸ ಆದ್ಮೇಲೆ ಸಾಯಂಕಾಲ ಮತ್ತೆ ನೀವು ಊಟಕ್ಕಂತ ಕೂತ್ಕೋತೀರಿ. ಅವಾಗ ಮೈಂಡ್‌ಫುಲ್ ಈಟಿಂಗ್ ಮಾಡ್ರಿ. ನೀವು ರೊಟ್ಟಿ ತಿಂತಿರೋ, ಚಪಾತಿ ತಿಂತಿರೋ, ಗೊಂಜಾಳ ರೊಟ್ಟಿ ತಿಂತಿರೋ, ಅನ್ನ ಸಾಂಬಾರ್ ತಿಂತಿರೋ, ಉಪ್ಪಿಟ್ಟು ತಿಂತಿರೋ ಗೊತ್ತಿಲ್ಲ. ನೀವು ರಾತ್ರಿ ಊಟವನ್ನ ಇವತ್ತು ಮಧ್ಯಾಹ್ನ ಊಟವನ್ನ ಮತ್ತು ರಾತ್ರಿ ಊಟನ ಮೈಂಡ್‌ಫುಲ್ ಈಟಿಂಗ್ ಮಾಡ್ಬೇಕು ನೀವು. ಅಂದ್ರೆ ನಿಮ್ಮ ಗಮನವನ್ನು ಅದರ ಮೇಲೇನೆ ಗಮನ ಇಟ್ಟು ನಿಧಾನವಾಗಿ ಅಗೀತಾ ಪೂರ್ತಿ ಪೇಸ್ಟ್ ಮಾಡಿ ಹೊಟ್ಟಿಗೆ ಕಳಿಸ್ಬೇಕು ನೀವು ತಿನ್ನುವಂತ ಊಟವನ್ನ. ಹಾ ರೀ. ಇದಾದ್ಮೇಲೆ ನೀವು ಮಲ್ಕೊಳಕಂತ ಹೋಗ್ತೀರಿ. ನೋಡ್ರಿ ಮಲ್ಕೊಳಾಗ ನೀವ್ ಹೆಂಗಪ್ಪ ಅಂದ್ರ 5 ವರ್ಷದ ಕೂಸ್ ಆಗ್ಬೇಕು. 5 ವರ್ಷದ ಕೂಸಾಗಿ ಮಕ್ಕೋಬೇಕು ನೀವು. ನಮಗ್ 16 ವರ್ಷ ಆಗ ನಾವ್ ಹೆಂಗ್ 5 ವರ್ಷದ ಕೂಸಾಗೋದ್ರಿ ಅನ್ಬ್ಯಾಡ್ರಿ. 5 ವರ್ಷದ ಕೂಸಿಗೆ ಏನಾದ್ರು ತಲ್ಯಾಗ ವಿಚಾರಗಳು ಬರ್ತಾವ? ಇಲ್ರಿ. ಏನು ಬರಂಗಿಲ್ಲ. ಇವತ್ ರಾತ್ರಿ ನೀವ್ ಏನ್ ಮಲ್ಕೋತಿರಲ್ಲ, ಸುಮ್ನೆ ಏನು ವಿಚಾರ ಮಾಡಕ್ ಹೋಗ್ಬ್ಯಾಡ್ರಿ. ನಿಮ್ಮ ತಂದೆ, ತಾಯಿ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಬಂಧು, ಬಳಗ, ಫ್ರೆಂಡ್ಸು, ಓದು, ಬರಹ, ವಿದ್ಯೆ, ಕೆಲಸ, ಕಾರ್ಯ ಎಲ್ಲಾ ಮರ್ತ್ ಬಿಡ್ರಿ. ಯಾವುದು ಬೇಡ ನಿಮಗ. ಎಲ್ಲವನ್ನು ಬಿಟ್ಟು, ಎಲ್ಲವನ್ನು ಮರ್ತು ಸುಮ್ನೆ ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡ್ ಮಲ್ಕೋರಿ. ನೋಡ್ರಿ ನಿಮ್ಮ ನಿದ್ದಿ ಕ್ವಾಲಿಟಿ ಹೆಂಗಿರ್ತತಿ ಅಂತ. ಅಷ್ಟೊಂದು ಅದ್ಭುತವಾದ ಕ್ವಾಲಿಟಿ ನಿದ್ರೆ ನಿಮಗೆ ಸಿಗ್ತೈತಿ. ನಿಮ್ಮ ಮನಸ್ಸು ಓಡುದೇ ಇಲ್ಲ. ಪರ್ಫೆಕ್ಟ್ ಆಗಿ ನಿದ್ದೆ ಮಾಡ್ತೀರಿ ಮತ್ತು ಚುರುಕಾಗಿ ಹೇಳ್ತೀರಿ. ಇದಿಷ್ಟು ಕೆಲಸವನ್ನ ಮಾಡ್ಕೊಂಡು ನನಗೆ ನಾಳೆ ಬೆಳಿಗ್ಗೆ ಏನಾಯ್ತು ಅಂತ ಕರೆಕ್ಟ್ ಆಗಿ ಬರ್ದಿ ಒಪ್ಪಿಸ್ರಿ. ಓಕೆನಾ? ಹಾ ರೀ. ಹಾ ರೀ. ನೀವು ಮಾಡ್ಬೇಕಾಗಿರೋ ಮೇನ್ ಕೆಲಸ ಇವತ್ತು ಸ್ಕೂಲಿಗೆ ಹೋದ್ಮೇಲೆ ನಿಮ್ಮ ಎಲ್ಲಾ ಗಂಡು ಮತ್ತು ಹೆಣ್ಣು ಮಕ್ಕಳು ನಿಮ್ಮ ಕ್ಲಾಸ್‌ಮೇಟ್‌ಗಳಿಗೆ ಹೇಳ್ಬೇಕು. ನಾಳೆ ಬೆಳಗ್ಗೆ 6 ಗಂಟೆಗೆ ಕ್ಲಾಸ್ ಅಟೆಂಡ್ ಮಾಡ್ರಿ ಅಂತೇಳಿ. ನೀವು ಹೆಂಗ್ ಅಟೆಂಡ್ ಆದ್ರೆ ಕ್ಲೀನಾಗಿ ಎಕ್ಸ್‌ಪ್ಲೇನ್ ಮಾಡಿ ಹೇಳ್ರಿ ಅವ್ರಿಗೆ. ಅವರು ಜಾಯಿನ್ ಆಗ್ಲಿ. ಓಕೆನಾ? ಸೊ ಈಗ ಹಾ ರೀ. ನೀವೇನಿಲ್ಲಿ 3, 4, 5, 6 6 ಜನ ನೀವೇನು ಬಂದಿದ್ರಲ್ಲ, ನೀವು 6 ಹಾ ರೀ. ಜನ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆ ಬೆಳಗ್ಗೆ 6 ಗಂಟೆಗೆ ಜಾಯಿನ್ ಆದಾಗ ನನಗೆ ಹೇಳ್ಬೇಕು. ಓಕೆ? ಸರಿ. ಎಸ್.